ಮೆಟ್ರೋ ಇರುವಂತದ್ದು ಕಂಪನಿ ಪ್ರಾಫಿಟ್ ಮಾಡ್ಕೊಂಡು ನಡೆಸೋದಕ್ಕೋಸ್ಕರ ಅಷ್ಟೇ ಅಲ್ಲ, ಸಾಮಾನ್ಯ ಜನ ಯಾರಿದ್ದಾರೆ ಅವರಿಗೆ ನಗರ ಪ್ರದೇಶದಲ್ಲಿ ಓಡಾಡ್ಲಿಕ್ಕೆ ಸಹಾಯ ಆಗಲಿ ಅನ್ನೋದಕ್ಕೋಸ್ಕರ ಮೆಟ್ರೋ ಮಾಡಿರುವಂತದ್ದು. ಕಂಪನಿ ನೀವ್ ಹೇಗೆ ನಡೆಸ್ತಾ ಇದ್ದೀರಾ? ಪ್ರತಿ ಪ್ರಾಜೆಕ್ಟ್ ಕೂಡ ಡಿಲೇ ಆಗ್ತಾ ಇದೆ. ಒಂದೊಂದು ವರ್ಷ, 2 ವರ್ಷ, 3 ವರ್ಷ ಕನಿಷ್ಠ ಒಂದು ಪ್ರಾಜೆಕ್ಟ್ ಡಿಲೇ ಆಗುತ್ತೆ. 1 ವರ್ಷ ಪ್ರಾಜೆಕ್ಟ್ ಡಿಲೇ ಆಯಿತು ಅಂತಂದ್ರೆ ಸುಮಾರು 1 ರಿಂದ 2 ಸಾವಿರ ಕೋಟಿ ರೂಪಾಯಿ ಜಾಸ್ತಿ ನಿಮಗೆ ಖರ್ಚಾಗುತ್ತೆ. ಈಗ ನಮ್ಮ JP ನಗರದ್ದು ಆರೆಂಜ್ ಲೈನ್ ಇದೆ. ಹೋದ ವರ್ಷ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ನಮ್ಮೆಲ್ಲರ ಪ್ರಯತ್ನದಿಂದ 100 ದಿನದ ಒಳಗಡೆ ನಾವು DPR ಅಪ್ರೂವಲ್ ಕೊಡಿಸಿದ್ವಿ. ಈಗ 4 ದಿವಸದಿಂದ ನೀವು ಅದಕ್ಕೆ ಸಿವಿಲ್ ಟೆಂಡರ್ ಕರೆದ್ರಿ. 1.25 ವರ್ಷ ಆದ್ಮೇಲೆ ಈ 1.25 ವರ್ಷ ಡಿಲೇ ಆಗಿರುವಂತಹ ಕಾಸ್ಟ್ ನ ಯಾರು ಕಟ್ಟಬೇಕಾಗುತ್ತೆ? ಸಾರ್ವಜನಿಕರಿಗೆ ತಿಳಿಸ್ಕೊಟ್ಟಿದ್ದಾರೆ. ಏರ್ಪೋರ್ಟ್ ಲೈನ್ ಮೆಟ್ರೋ ನೀವು ಶುರು ಮಾಡ್ತೀವಿ ಅಂತ ಹೇಳಿದ್ರೆ 2026 ಈಗ ಅದು ಕೂಡ ಡಿಲೇ ಆಗಿದೆ. ಇದು ಕಾಸ್ಟ್ ಯಾರು ಕಟ್ಟಬೇಕು? ಸಾಮಾನ್ಯ ಜನ ಕಟ್ಟಬೇಕು. ಈಗ ನಿಮ್ದು ಪಿಂಕ್ ಲೈನ್ ಮೆಟ್ರೋ ಇನ್ನು ನಿಮ್ದು ಟ್ರಯಲ್ ನಡೀತಾನೆ ಇದೆ. ಇವಾಗ 2 ವರ್ಷ ಡಿಲೇ ಆಗಿದೆ. ಆರೆಂಜ್ ಲೈನ್ ಮೆಟ್ರೋ 4 ವರ್ಷ ಡಿಲೇ ಆಯಿತು. ಅದ್ರ ಕಾಸ್ಟ್ ಯಾರು ಕಟ್ಟಬೇಕು? ಸಾಮಾನ್ಯ ಜನ ಕಟ್ಟಬೇಕು. ನಿಮ್ಮ ಇನ್ಎಫಿಷಿಯನ್ಸಿಗೆ ನೀವು ಟೈಮ್ ಲೈನ್ ಅನ್ನು ಕರೆಕ್ಟ್ ಆಗಿ ಮೀಟ್ ಮಾಡಕ್ಕಾಗದೇ ಇರೋದಕ್ಕೆ ನಿಮಗೆ ಬೇಕಾಬಿಟ್ಟು ನೀವು ಕೆಲಸ ಮಾಡೋದ್ರಿಂದಾಗಿ ಸಾಮಾನ್ಯ ಜನರ ಕೈಲಿ ಯಾಕೆ ನೀವು ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಯಿತು ಅಂತ ಇಸ್ಕೊತಿರೋದನ್ನ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.